ಜಿಲ್ಲಾಧಿಕಾರಿಗಳಿಗೆ, ರೈತರನ್ನು ಮೋಸ ಮಾಡಿದ ಜಿಲ್ಲಾಧಿಕಾರಿಗಳಿಗೆ, ರೈತರನ್ನು ಮೋಸ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ತಹಸೀಲ್ದಾರನಿಗೆ, ಲೂಟಿ ಮಾಡುತ್ತಿರುವ ಅರಣ್ಯಾಧಿಕಾರಿಗಳಿಗೆ, ಲೂಟಿ ಮಾಡುತ್ತಿರುವ ಅರಣ್ಯಾಧಿಕಾರಿಗಳಿಗೆ, ಸಮಾಜವಾದಿ ನಾಯಕ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ, ಸಮಾಜವಾದಿ ನಾಯಕ ಕಾಗೋಡು ತಿಮ್ಮಪ್ಪನವರಿಗೆ, ರಾಜಕಾರಣಿ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕಾಗೋಡು ತಿಮ್ಮಪ್ಪನವರಿಗೆ, ಕರ್ನಾಟಕ ರತ್ನ ಪ್ರಶಸ್ತಿ ಕಾಗೋಡು ತಿಮ್ಮಪ್ಪನವರಿಗೆ ಬೇಕು, ಬೇಕೇ ಬೇಕು. ಜಿಲ್ಲಾಧಿಕಾರಿಗಳಿಗೆ, ರೈತರಿಗೆ ಮೋಸ ಮಾಡಿದ ಜಿಲ್ಲಾಧಿಕಾರಿಗಳಿಗೆ, ಮೋಸ ಮಾಡಿದ ಭದ್ರಾವತಿ ತಹಸೀಲ್ದಾರನಿಗೆ ಈವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ. ಭಾರತ ದೇಶದಲ್ಲಿ ಕೆಲವೇ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ನಮ್ಮ ಶಿವಮೊಗ್ಗದ ಕಾಗೋಡು ತಿಮ್ಮಪ್ಪನವರು ಕೂಡ ಅತ್ಯುತ್ತಮ ರಾಜಕಾರಣಿಗಳು. ಸಮಾಜವಾದಿ ನಾಯಕರು, ಕಾಗೋಡು ಸತ್ಯಾಗ್ರಹದ ನಾಯಕರು, ಮತ್ತು ನಿರಂತರ 93 ವರ್ಷಗಳಲ್ಲಿ ಈ ದೇಶದಲ್ಲಿ ಅತ್ಯಂತ ಸರಳ ಸಜ್ಜನಿಕೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದು ಏನು ಬಗರುಕುಂ ರೈತರು, ಅರಣ್ಯ ವ್ಯಾಪ್ತಿ ರೈತರಿರ್ಬೋದು, 94C ಬಡವರಿಗೆ ಇವತ್ತೇನಾದರೂ ಮನೆಗಳು ಸಿಕ್ಕಿದೆ, ಜಮೀನು ಸಿಕ್ಕಿದೆ ಅಂದರೆ ಅದಕ್ಕೆ ಆ ಪುಣ್ಯಾತ್ಮ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಪ್ರಮುಖ ಕಾರಣರು. ಅಂಥ ಕಾಗೋಡು ತಿಮ್ಮಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ದುರದೃಷ್ಟ, ನಮ್ಮ ರಾಜ್ಯದ ದುರ್ದೈವ ಅದು. ಆದರೂ ಸಹ ಈಗಾಗಲೇ ವಯೋಸಹಜ ಅವರು ತಾಳ್ಮೆಯಲ್ಲಿದ್ದಾರೆ. ರಾಜ್ಯ ಸರ್ಕಾರವು ತಕ್ಷಣ ಅವ್ರಿಗೆ ಗೌರವವನ್ನು ಸೂಚಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು. ಜೊತೆಯಲ್ಲಿ ಡಾಕ್ಟರೇಟನ್ನು, ವಿಶ್ವವಿದ್ಯಾನಿಲಯಗಳು ತಕ್ಷಣ ಡಾಕ್ಟರೇಟನ್ನು ಕೊಡಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮತ್ತು 1960-61ರಲ್ಲಿ ಭದ್ರಾವತಿಯ ಹೊಳೆಹೊನ್ನೂರು ವ್ಯಾಪ್ತಿಯ ಏನು DB ಹಳ್ಳಿ ಗ್ರಾಮದ ಎಡೇಹಳ್ಳಿ ಸರ್ವೆ ನಂಬರ್ 66ರಲ್ಲಿ 68 ಎಕರೆ ಜಮೀನನ್ನು 1960ರಲ್ಲೇ ಮಂಜೂರು ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಪಾಣಿ ಇರುತ್ತೆ. ಈಗ ಈ ವಾರದಲ್ಲಿ ಏಕಾಏಕಿ ಅರಣ್ಯಾಧಿಕಾರಿಗಳು ನಮ್ಮದು ಜಮೀನು ಅಂತಕ್ಕಂಥ ಮಾತು ಹೇಳ್ತಾರೆ. ಏನು ಕಂದಾಯ ಅಧಿಕಾರಿಗಳು ತಕ್ಷಣ ಪಾಣಿಯನ್ನು ರದ್ದು ಮಾಡಿದ್ದಾರೆ. ಇದು ಅಕ್ರಮ ಮತ್ತು ಅನ್ಯಾಯ. ಪಾಣಿ ರದ್ದು ಮಾಡಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ. ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಬೇಕು. ಯಾವುದೇ ನೋಟಿಸನ್ನು ಜಾರಿ ಮಾಡಲ್ಲ. ಸ್ಥಳಕ್ಕೆ ಬಂದ ಮನೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಅರಣ್ಯಾಧಿಕಾರಿಗಳು ಏಕಾಏಕಿ ಅಲ್ಲಿರ್ತಕ್ಕಂಥ ಪಾಣಿಗಳನ್ನ ರದ್ದು ಮಾಡಿ, ಅಲ್ಲಿರ್ತಕ್ಕಂಥ 60 ವರ್ಷಗಳಿಂದ ಏನು 1960ರಿಂದ ಇರ್ತಕ್ಕಂಥ ಪಾಣಿ ರದ್ದು ಮಾಡಿ ರೈತರನ್ನು ಮೋಸ ಮಾಡ್ತಾರೆ. ರೈತರಿಗೆ ಯಾವುದೇ ದಾರಿ ತೋಚಲ್ಲ. ಹಾಗಾಗಿ ನಿನ್ನೆ 25ನೇ ತಾರೀಕಿಂದ DB ಹಳ್ಳಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸುಮಾರು 50 ಕಿಲೋಮೀಟ್ರು ಪಾದಯಾತ್ರೆಯನ್ನು ಎಲ್ಲ ಹೆಣ್ಮಕ್ಳು, ರೈತರು ಅಲ್ಲಿಂದ ಕೂಡ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಜಿಲ್ಲಾ ಮಂತ್ರಿ ಆದಂಥ ಮಧು ಬಂಗಾರಪ್ಪನವ್ರು ಇರ್ಬೋದು, ತಾವು ದಯಮಾಡಿ ಕಾಂಗ್ರೆಸ್ ಸರ್ಕಾರ ಏನಾದರೂ ರೈತರ ಪರ ಇದೆ ಅನ್ನೋದಾದರೆ, ಈಗ ನೀವು ರೈತರನ್ನು ಬೀದಿ ಪಾಲು ಮಾಡಿದ್ದೀರಿ, ತಕ್ಷಣ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ನಮಗೆ ಪಾಣಿಯನ್ನು ಮುಂದುವರಿಸಬೇಕು. ಸರ್ವೆ ನಂಬರ್ 66 ಏನಿದೆ ಅದೇ ಜಾಗವನ್ನು ಆ ರೈತರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪಾದಯಾತ್ರೆಯನ್ನು ಮುಂದುವರಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಮನಸ್ಸನ್ನು ಮಾಡಬೇಕು. ಈಗಾಗಲೇ ಈ ವಿಚಾರದಲ್ಲಿ ಕಾಗೋಡು ತಿಮ್ಮಪ್ಪನವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರಕ್ಕಾದರೂ ಕಾಗೋಡು ತಿಮ್ಮಪ್ಪನವ್ರಿಗಾರು ಬೆಲೆ ಕೊಟ್ಟು ಆ ರೈತರನ್ನ ಉಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ.